ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ತುಮಕೂರು 2047 ಬಗ್ಗೆ ನಾನು ಈಗಾಗಲೇ ಭಾಳಷ್ಟು ಎಪಿಸೋಡ್ಗಳು ಮಾಡಿದ್ದೀನಿ. ಇದರಲ್ಲಿ ಇಲಾಖೆಗಳು ಪಾತ್ರ ಏನು ಅಂತಕ್ಕಂಥದ್ದನ್ನು ನಾನು ತಮಗೆ ಸ್ಪಷ್ಟಪಡಿಸ್ತಾ ಇದ್ದೀನಿ. ಏಕೆಂದರೆ ತುಮಕೂರು 2047ನ ದಿಶಾ ಕಮಿಟಿ ಮತ್ತು KDP ಇವೆರಡು ಕಮಿಟಿನೂ ಸೀರಿಯಸ್ಸಾಗಿ ತಗೋಬೇಕು. ದಿಶಾ ಕಮಿಟಿಲಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ವಿ ಸೋಮಣ್ಣನವರು ಇರ್ತಾರೆ. KDP ಮೀಟಿಂಗಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪರಮೇಶ್ವರ್ ಅವರು ಇರ್ತಾರೆ. ಇವರಿಬ್ರು ಸೇರ್ಕೊಂಡು ಒಂದೇ ಕಮಿಟಿ ಒಳಗೆ ಹಾಕೊಂಡು ಜಾಯಿಂಟ್ ಆಗಿ ಮಾಡಿದ್ರೆ ಬಹಳ ಒಳ್ಳೇದು. ಅವ್ರು ಜಾಯಿಂಟ್ ಆಗಿ ಇಬ್ರು ಕುಂತ್ಕೊಂಡು ಮಾಡ್ತಾರೋ ಏನೋ ನನಗೆ ಗೊತ್ತಿಲ್ಲ ಅದು. ಯಾಕೆಂದ್ರೆ ತುಮಕೂರು ಇತಿಹಾಸದಲ್ಲಿ ತುಮಕೂರು MP ಮತ್ತು ಉಸ್ತುವಾರಿ ಸಚಿವರಿಗೆ ಯಾವಾಗಲೂ ಟಗಫಾರೆ ಬೀಳುತ್ತವ್ರು. ಯಾರೇ ಇರಲಿ, ಯಾವುದೇ ಗೌರ್ಮೆಂಟ್ ಇರಲಿ, ಅವ್ರ ಗೌರ್ಮೆಂಟ್ ಇದ್ರು ಒಂದೇ ಪಕ್ಷದವರಿದ್ರು ಟಗಫಾರೆ ಬೀಳುತ್ತೆ, ಬೇರೆ ಬೇರೆಯವರು ಇದ್ರು ಬೀಳುತ್ತೆ. ಅದೇನೋ ಈ ಅಕ್ಕೇನೆ ಇರ್ಬೋದು ಅನಿಸ್ತಾ ಐತೆ ನಾನು ಕಳೆದ 25 ವರ್ಷದಿಂದ ನೋಡಿ. ಈಗಲೂ ಇವರಿಬ್ರು ಸೋಮಣ್ಣವರು ಪರಮೇಶ್ವರು ಬಂದ ಪಾಪ ಶುಭಾ ಕಲ್ಯಾಣ ಅವ್ರನ್ನ ಇವ್ರು ನಮ್ಮ ಪ್ರಭುರವ್ರನ್ನ ಈ ಸ್ಕಿಪ್ಪಕ್ಕೆ ಮಾಡಾಕ್ಬಿಟ್ರು ಇಬ್ರು ಸೇರ್ಕೊಂಡು. ಅದೇನಾರ ಆಗಿರಲಿ, ಅದು ಬೇರೆ ವಿಚಾರ. ಅದು ಅವ್ರು ಈಗ ಇಲಾಖೆ ಅಧಿಕಾರಿಗಳಿಗೆ ಇವರಿಬ್ರು ಕರೆದು ಈಗ ನಾವೊಂದು 25 ದಿವಸದಲ್ಲಿ ಒಂದು ಡ್ರಾಫ್ಟ್ ಕೊಟ್ಬಿಡ್ತೀನಿ, ಏನು ಕರಡು ಪ್ರತಿ, ಅಥವಾ ಒಂದು 50 ದಿವಸದೊಳಗೆ ಕೊಟ್ಬಿಡ್ತೀನಿ. 25 ದಿವಸಕ್ಕೆ ಕೊಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ, ಅಥವಾ 50 ಡೇಸ್ ಒಳಗೆ ನಾನು 100 ಡೇಸ್ ಪ್ರೋಗ್ರಾಮ್ ಒಳಗೆ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಬ್ರು ಎಲ್ಲ ಇಲಾಖೆಗಳಿಗೂ ಕೊಟ್ಟು ಏನಿದೆ ಇದರೊಳಗೆ ಕುಂದನಹಳ್ಳಿ ರಮೇಶ್ ಏನು ಮಾಡಿಕೊಟ್ಟವನೇ ಅಂತಕ್ಕಂಥದ್ದು ನೋಡಿ, ಇದು ಸರಿಯಾಗಿ ಯಾವುದಿದೆ, ತಪ್ಪು ಯಾವುದಿದೆ, ಇನ್ಯಾವ್ದು ಅಡಿಷನ್ ಯಾವ್ದು ಮಾಡಬೇಕು ಅಥವಾ ಯಾವ್ದು ಬಿಡಬೇಕು, ಏನು ಮಾಡಬೇಕು ಅಂತಕ್ಕಂಥದ್ದನ್ನ ಎಲ್ಲದನ್ನು ಇನ್ಫಾರ್ಮೇಶನ್ ತಗೊಂಡು ಇಷ್ಟು ಟೈಮ್ ಒಳಗೆ ನಮಗೆ ಸಬ್ಮಿಟ್ ಮಾಡಬೇಕು. ಒಂದು 10 ದಿವಸದಲ್ಲಿ 15 ದಿವಸದಲ್ಲಿ ಅಂತಕ್ಕಂಥದ್ದು ಆದೇಶ ಕೊಡಬೇಕು. 10-15 ದಿವಸ ಎಲ್ಲ ಇಲಾಖೆಗಳು ಕಂಪ್ಲೀಟ್ A to Z ಕುಂತ್ಕೊಂಡು ಜವಾನಿಂದ ಹಿಡ್ಕೊಂಡು ಸಾಹೇಬರ ತಕ್ಕನಲ್ಲೂ ಕುಂತ್ಕೊಂಡು ಇದ್ರ ಬಗ್ಗೆ ಚರ್ಚೆ ಮಾಡಿ, ಅವ್ರವ್ರ ರಿಟೈರ್ಡ್ ಆಫೀಸರ್ಗಳು ಇರ್ಬೋದು, ಆ ಇಲಾಖೆಗಳಿಗೆ ಯಾರು ಅಡ್ವೈಸರ್ಸ್ ಬಂದಿರ್ತಾರೆ, ಈ ಹೋರಾಟ ಮಾಡೋಂಥ ಅನಂತರವಾಗಿ ಇಂಥದ್ದು ಹಿಂಗೆ ಮಾಡಿ ಅಂತ ಹೇಳ್ತಾರೆ, ಅವ್ರನ್ನೆಲ್ಲ ಕರೆದುಬಿಟ್ಟು ಪಕ್ಕ ಮಾಡ್ಕೊಂಡು ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡಬೇಕು. ಆಮೇಲೆ ಹಿಂದಿನ ದಿಶಾ ಕಮಿಟಿ ಒಳಗೆ ಬಸವರಾಜ್ ಅವರ 5 ವರ್ಷದಲ್ಲಿ ದಿಶಾ ಕಮಿಟಿ ಒಳಗೆ ಏನೇನು ನಾವು ನಿರ್ಣಯ ಮಾಡಿದೀವಿ, ಎಲ್ಲ ಅಂಶಗಳು ಯಾವ ಆಗಿದ್ದಾವೆ, ಏನಾಗಿಲ್ಲ, ಫಾಲೋ ಮಾಡ್ಬೇಕಾದ್ರೆ ಏನ್ ಮಾಡಬೇಕು ಅಂತಕ್ಕಂಥದ್ದನ್ನು ಗಮನಿಸ್ಬೇಕು. ನಾವು ನಿರ್ಣಯ ಮಾಡಿಬಿಟ್ಟು ಬಂದ್ರೆ ಅಲ್ಲೇ ಕುಂತ್ಕೊಂತಕ್ಕಂಥದ್ದಲ್ಲ. ಅದ್ರ ಜೊತೆಗೆ ಇಲಾಖಾ ಮಟ್ಟಗಳಲ್ಲಿ ಆಯಾ ಇಲಾಖೆ ಸಂಬಂಧಪಟ್ಟ ಅಲ್ಲಿ ಕೇಂದ್ರ ಸರ್ಕಾರದಲ್ಲಿ ಇರ್ಬೋದು, ರಾಜ್ಯ ಸರ್ಕಾರ ಎಕ್ಸ್ಪರ್ಟ್ ಕಮಿಟಿ ಒಪಿನಿಯನ್ಗಳು ಇರ್ತವೆ. ಅದರಲ್ಲಿ ಇದು ಹಿಂಗೆ ಮಾಡಬೇಕು, ಹಾಗೆ ಮಾಡಬೇಕು. ಆ ಎಕ್ಸ್ಪರ್ಟ್ ಕಮಿಟಿ ನಂಜುಂಡಪ್ಪ ವರದಿ ಇರ್ಬೋದು, ಪರಮಶಿವಯ್ಯನ ವರದಿ ಇರಬೇಕು, ರಾಜಾರಾಮ್ ವರದಿ ಇರಬೇಕು. ಈ ತರ ವರದಿಗಳನ್ನೆಲ್ಲ ಆಯಾ ಇಲಾಖೆ ಸಂಬಂಧಪಟ್ಟವಂತ ಇಟ್ಕೋಬೇಕು. ನಿಮ್ಮ ಇಲಾಖೆ ಒಳಗೆ ಬುಕ್ ಇರಬೇಕು. ಅವರಲ್ಲಿ ಏನೇನು ಅಧ್ಯಯನ ಮಾಡೋರು, ಏನಾಗ್ಯವ್ರೆ ಅಂತ ಇಲ್ಲಿ ಇದ್ರೊಳಗೆ ಇನ್ಕಾರ್ಪೊರೇಟ್ ಆಗ್ಬೇಕು ಅವೆಲ್ಲ. ಯಾಕೆಂದ್ರೆ ಅವಾಗಲೇ ವೆಯ್ಟ್ ಬರೋದು. ಅವಾಗ ನಾವು ಯಾವುದೋ ಮಾಡೋದಲ್ಲ, ಇರೋದೆಲ್ಲವನ್ನೂ ಸೇರಿಸ್ಕೋಬೇಕಾಗತ್ತೆ, ಅವ್ನು ಮಾಡಬೇಕಾಗತ್ತೆ. ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ಗಳು ಯೋಜನೆಗಳು ಯಾವಿದ್ದಾವೆ, ಯಾವ ಸ್ಕೀಮ್ ಅಡಾಪ್ಟ್ ಮಾಡ್ಕೋಬಹುದು, ಏನು ತಗೋಬಹುದು ಗ್ರಾಂಟ್ಸ್ಗಳು, ಅಥವಾ ಇದ್ರೊಳಗೆ ಯಾವ್ದು ಸರಿಬೇಕು 2047 ಅಥವಾ ಯಾವುದೂ ಸ್ಕೀಮ್ ಇಲ್ಲ ಅಂತ ಇಟ್ಕೊಳ್ಳಿ. ಇಂಥ ಸ್ಕೀಮನ್ನು ಹೊಸದಾಗಿ ಮಾಡಬೇಕು, ಇಂಥ ಕ್ಯಾಟಗರಿಗೆ ಸ್ಕೀಮ್ ಇಲ್ಲ ಅಂತಲೂ ನೀವು ಅಡ್ವೈಸ್ ಮಾಡ್ಬೇಕಾಗತ್ತೆ ಅಧಿಕಾರಿಗಳು. ಸುಮ್ಮನೆ ಕುಂತ್ಕೊಂಡು ಏನೋ ಹೇಳ್ತಕ್ಕಂಥದ್ದಲ್ಲ. ಆಮೇಲೆ ಬೆಸ್ಟ್ ಪ್ರಾಕ್ಟೀಸಸ್ ಇನ್ ದಿ ವರ್ಲ್ಡ್, ಯಾವ ಯೋಜನೆನ ಯಾವ ಪ್ರಪಂಚದಲ್ಲಿ ಯಾವ ಇಲಾಖೆ ಒಳಗೆ ಎಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಅದು ನಾವು ಅನುಸರಿಸಣೆ ಮಾಡಬೇಕು, ಈ ತರ ಸೇರಿಸ್ಕೋಬೇಕು ಅಂತ. ಬರೀ ಅಲ್ಲಿ ಮಾಡ್ಬಿಟ್ಟವ್ರೆ ಇಲ್ಲಿ ನಾವು ಮಾಡೋದ್ ಬೇಡ, ಇದು ಇಂಡಿಯಾ ಅಂತ ತಿಳ್ಕೊಬೇಡ. ಇಂಡಿಯಾ ಅವ್ರೆಲ್ಲರಿಗೂ ಬೀಟ್ ಮಾಡೋ ಲೆವೆಲ್ಗೆ ಹೋಗಿದ್ವಿ ನಾವೀಗ. ಯಾವುದೇ ಬೆಸ್ಟ್ ಪ್ರಾಕ್ಟೀಸಸ್ ಐತೆ ಅಂದ್ರೆ ಆ ಸ್ಕೀಮನ್ನು ನಾವು ಅಡಾಪ್ಟ್ ಮಾಡ್ಕೊಳ್ಳೇಬೇಕು. ಅದ್ರ ತಕ್ಕಂಥ ಪೂರಕವಾಗಿರ್ತಕ್ಕಂಥ ದಾಖಲೆಗಳನ್ನ ಅಧಿಕಾರಿಗಳು ಹಂಚ್ಕೋಬೇಕಾಗತ್ತೆ. ಅವರು ಅಧ್ಯಯನ ಮಾಡ್ಬೇಕಾಗತ್ತೆ, ಅದನ್ನೆಲ್ಲ ಒಂದ್ ಕಡೆ ಕಲೆಕ್ಷನ್ ಮಾಡ್ಬೇಕಾಗತ್ತೆ. ಆಮೇಲೆ ಅನುದಾನಗಳು ಶೇರು, ಸೆಂಟ್ರಲ್ ಗೌರ್ಮೆಂಟ್ ಇಷ್ಟು ಶೇರ್ ಇದೆ, ಸ್ಟೇಟ್ ಗೌರ್ಮೆಂಟ್ ಇಷ್ಟು ಶೇರ್ ಇದೆ, ಲೋಕಲ್ ಬಾಡಿ ಇಷ್ಟು ಶೇರ್ಸ್ ಇರ್ತವೆ, ಯಾವ ಯೋಜನೆಗಳಿಗೆ ಯಾವ ಶೇರ್ ಇದೆ, ಎಷ್ಟು ಅಮೌಂಟ್ ಬಡ್ಜೆಟ್ ಬೇಕಾಗುತ್ತೆ ಅಂತಕ್ಕಂಥದ್ದನ್ನು ಇದ್ರೊಳಗೇನೆ ಅವ್ರು ಸೇರಿಸಿ. ಅವೆಲ್ಲ ನೀವು ಲೈನ್ ಎಸ್ಟಿಮೇಟ್ ಮಾಡಿ, ಏನು DPR ಅಲ್ಲ, ದುಡ್ಡು ಬಂದ DPR ಮಾಡ್ಕೊಂಡು ಈಗ ಅಂದಾಜು ಒಂದು ಪೂರ್ತಿಗೆ 500 ರೂಪಾಯಪ್ಪ, ₹1,000 ಅಂತ ಹೇಳಿ, ಅದು 1,500 ಆಗ್ಬೋದು, 2,000 ಆಗ್ಬೋದು. ಈಗ PM KS ಬಗ್ಗೆ ನಾವು ಮಾಡಿ ಕಳಿಸ್ಲಿಲ್ವಾ ಡಿಸ್ಟ್ರಿಕ್ಟ್ ಇರಿಗೇಷನ್ ಪ್ಲಾನ್ ನಲ್ಲಿ, ಆ ತರ ಇದು ಮಾಡ್ಬೇಕಾಗತ್ತೆ. ಆಮೇಲೆ 1947 ಇಂದ ಏನೇನು ಆಗೈತೆ, ಯಾವ MP ಗಳು ಏನ್ ಮಾಡಿರು, ಯಾವ ರಾಜ್ಯ ಊರಿಗೆ ಏನಾಗೈತೆ, ಯಾವ ಜಿಲ್ಲೆಗೆ ಏನಾಗೈತೆ, ಯಾವ ರೋಡ್ಗೆ ಏನಾಯ್ತು, ಏನು ರೈಲ್ವೆ ಆಗಿದೆ ಅಂತ ನಿಮ್ಗೆ ಎಷ್ಟೆಷ್ಟು ಅವೈಲಬಲ್ ಡಾಟಾ ಸಿಗುತ್ತೋ ಅದನ್ನೆಲ್ಲ ಮೆನ್ಷನ್ ಮಾಡಿ. ಸಿಗ್ದಲೇ ಇರೋದು ಆಮೇಲೆ ಹುಡ್ಕೋಣ, ಎಲ್ಲ ಒಂದೇ ಸರಿ ಆಗಬೇಕು ಅಂತ ಅಲ್ಲ, ಅವತ್ತಿಂದ ಮಾಡ್ಕೊಳ್ಬೇಕು. ಅವನ್ನು ಕೋಟ್ ಮಾಡಾಕಿ ಇನ್ನು 2047ಕ್ಕೆ ಫ್ಯೂಚರ್, ಇವತ್ತಿಂದ ಇನ್ನು 2047ಕ್ಕೆ ಏನು ಕೈಗೊಳ್ಬೇಕು, ಎಲ್ಲಿ ಕೈಗೊಳ್ಬೇಕು, ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ನೀವು ಅಧ್ಯಯನ ಮಾಡಬೇಕಾಗತ್ತೆ. ಯಾಕೆಂದ್ರೆ ಯಾವುದೇ ಒಂದು ಸ್ಕೀಮು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಇಲ್ಲ ಜನಸಂಖ್ಯೆ ಆಧಾರಿತ ಇಷ್ಟು 1000 ಜನಕ್ಕೆ ಒಂದು ಆಸ್ಪತ್ರೆ ಇರಬೇಕು, ಇಷ್ಟು 1000 ಜನಕ್ಕೆ ಒಂದು ಪೊಲೀಸ್ ಸ್ಟೇಷನ್ ಇರಬೇಕು, ಅಥವಾ ಇಷ್ಟು 1000 ಜನಕ್ಕೆ ಒಂದು ಲೈಬ್ರರಿ ಇರಬೇಕು ಅಂತ ಇರುತ್ತೆ, ಅಥವಾ ಇಷ್ಟು ವ್ಯಾಪ್ತಿಗೆ 1 ಕಿಲೋಮೀಟರ್ ಸೈಡ್ ಒಂದು MPCS ಇರಬೇಕು, ಅಥವಾ 2 ಕಿಲೋಮೀಟರ್ಗೆ ಇನ್ನೊಂದೇನೋ ಇರಬೇಕು ಅಂತ. ಈ ತರ ಇರ್ತಕ್ಕಂಥ ನಿಮ್ಮ ಗೈಡ್ಲೈನ್ಸ್ ಒಳಗೆ ಈ ಜಿಲ್ಲೆ ಒಳಗೆ ಎಲ್ಲೆಲ್ಲಿ ಏನೇನವೆ ಅದು ನಮ್ಮ 28 ಲಕ್ಷ ಜನಸಂಖ್ಯೆಗೆ ಫುಲ್ಫಿಲ್ ಆಗೈತಾ ಅಥವಾ ಇಲ್ವಾ, ಅಥವಾ ಇದು ಮಾಡ್ಬೇಕಾದ್ರೆ ಇನ್ನೆಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಅಂತ ಹುಡುಕಿ, ಯಾವ ಊರಲ್ಲಿ ಎಲ್ಲಿ ಮಾಡಬೇಕು ಅಂತಕ್ಕಂಥದ್ದು ಜಾಗನೂ ಹುಡುಕಿ, ಆ ಜಾಗ 1 ಎಕರೆ 2 ಎಕರೆ 10 ಎಕರೆ 1 ಕುಂಟೆನೋ ಎಷ್ಟು ಜಾಗ ಬೇಕಾಗುತ್ತೋ ಅಷ್ಟು ಜಾಗ ಐಡೆಂಟಿಫೈ ಮಾಡಿ ಅಲ್ಲಿ ಬೋರ್ಡ್ ಹಾಕಿ ಬಿಟ್ಬಿಡಕ್ಕೆ. ನೀವು ಸ್ಕೀಮ್ ಎಂದಾರ ಮಾಡಲಿ, ಇನ್ನು 2047ಕ್ಕೆ 23 ವರ್ಷ ಐತೆ, ನೀವು ಅವತ್ತು ಬಂದ ಜಾಗ ಹುಡುಕ್ತೀವಿ ಅಂತ ತಿಳ್ಕೊಬೇಡಿ. ಇದೊಂದು ಆಂದೋಲನ ತರ ಆಗ್ಬೇಕು.
ಯಾವುದೇ ಸ್ಕೀಮ್ಗೆ ಜಾಗ ಇತ್ತು ಅಂದರೆ 50% ಸಾಲ್ವ್ ಆದಂಗೆ. ಇಂಥ ಕಡೆ ಜಾಗ ಐತೆ ಅಂದರೆ ದುಡ್ಡು ಬಂದ್ಬಿಡುತ್ತೆ, ದುಡ್ಡು ಎಲ್ಲೋ ಇರುತ್ತೆ, ದುಡ್ಡು ಬಂದ ಜಾಗ ಇಲ್ಲ ಅಂತೇಳಿ ಲ್ಯಾಂಡ್ ಡಿಸ್ಪ್ಯೂಟ್ ಅಂತೇಳಿ ಎಷ್ಟೋ ಯೋಜನೆಗಳು ಚೇಂಜ್ ಆಗೋಗ್ಬಿಟ್ಟವೆ. ಆ ಥರದ್ದು ಆಗಬಾರ್ದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಒಂದು ವ್ಯಾಪ್ತಿ, ಒಂದು ಸಂಪೂರ್ಣವಾಗಿ ಆ ಪ್ರಕಾರ ಯೋಜನೆಗಳು ರೂಪಿಸ್ಬೇಕಾಗತ್ತೆ. ಇವರಿಬ್ಬರು ಟೈಮ್ ಕೊಟ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು, ಕೇಂದ್ರ ಸಚಿವರು ಇಷ್ಟಿಷ್ಟೊಳಗೆ ನೀವು ಮಾಡಬೇಕು, ಟೈಮ್ ಮಾಡ್ಲೈನ್ ಕೊಡಬೇಕು ಅಂತ ಹೇಳ್ಕೊಂಡು ಆಮೇಲೆ ಚರ್ಚೆ ಮಾಡಿ ಫೀಡ್ಬ್ಯಾಕ್ ತಾಂತಾರನ್ನ. ಏನು ಒಂದೇ ದಿವಸಕ್ಕೆ ಮುಗಿದ್ಬಿಡ್ಬೇಕು, ಒಂದು ತಿಂಗಳಿಗೆ ಮುಗಿದೋಗ್ಬಿಡ್ಬೇಕು ಅಂತ ಅಲ್ಲ. 108 ದಿವಸ ಆದ್ರೂ ನಾವು 108 ದಿವಸಕ್ಕೆ ಫುಲ್ ಅಂತ ಕೊಟ್ರು ಇನ್ನೂ ಅಡಿಷನ್ ಬಂದವು ಸೇರ್ಸ್ಕೊಂಡು ಹೋಗ್ತಾರೆ. ಥಾಟ್ಸು ಮನುಷ್ಯಂದು ಯಾವ ಥಾಟ್ ಒಳಿತೈತೆ ಅಂತ ಹೇಳೋಕ್ಕಾಗಲ್ಲ. ಆ ಥಾಟ್ ಒಳಗೆ ಸೇರಿಸ್ಕೊಂಡು ಹೋಗ್ಬೋದು ಅಂತಕ್ಕಂಥದ್ದನ್ನು ಇಲಾಖೆ ಅಧಿಕಾರಿಗಳು ಇದನ್ನ ಜವಾಬ್ದಾರಿ ತಗೊಂಡ್ರೆ ಒಂದು ಕ್ರಾಂತಿಕಾರಕ ಯಜ್ಞ ಮಾಡಬೇಕು. ಇದಕ್ಕೆ ನಮ್ಮ ಜಿಲ್ಲಾ ನೌಕರರ ಸಂಘದ ಅಧ್ಯಕ್ಷರವರೆಲ್ಲ ಅವ್ರ ಟೀಮ್ಗಳನ್ನೆಲ್ಲ ನಾವು ಫೀಡ್ ಮಾಡ್ಕೊಂಡು ಅವ್ರಿಗೆ ಹಂಚಿ ಅವ್ರ ಜವಾಬ್ದಾರಿ ತಗೊಂಡ್ರು ಅವ್ರು ಮಾಡಿಸ್ತಾರೆ. ಅವ್ರವ್ರು ಹೇಳ್ಬಿಟ್ರೆ ಹಿಂಗೆ ಮಾಡಬೇಕು ಅಂತಾರೆ. ಅದಕ್ಕೂ ನಾವು ಅವ್ರ ಜೊತೆ ಡಿಸ್ಕಸ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇಷ್ಟು ನಾನು ಈ ವಿಚಾರ ಇಲಾಖೆ ಅಧಿಕಾರಿಗಳ ಪಾತ್ರದ ಬಗ್ಗೆ ಈ ಎಪಿಸೋಡ್ನಲ್ಲಿ ಹೇಳಿದ್ದೀನಿ. ಇದುವರೆಗೂ ನನ್ನ ಎಪಿಸೋಡ್ ನೋಡ್ತಕ್ಕಂಥ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ ಅಂತ ಮತ್ತೊಮ್ಮೆ ತಮ್ಮಲ್ಲಿ ಕೇಳ್ಕೊಂಡು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.